ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿರುವ ಪ್ರಾಣಿಗಳಲ್ಲಿ ಕೆಲವೊಂದು ಪ್ರಾಣಿಗಳು ತುಂಬಾ ಚೆನ್ನಾಗಿ ನಟನೆ ಮಾಡ್ತವೆ. ಪ್ರಾಣಿಗಳು ಯಾವ ರೀತಿ ನಟನೆ ಮಾಡ್ತವೆ ಅಂತ ಯೋಚಿಸ್ತಿದ್ದೀರಾ? ಹೌದು, ಕೆಲವೊಂದು ಪ್ರಾಣಿಗಳು ಬದುಕಿದ್ರು ಕೂಡ ಸತ್ತಂತೆ ನಟನೆ ಮಾಡ್ತವೆ. ಈ ರೀತಿ ಸತ್ತಂತೆ ನಟನೆ ಮಾಡಿ ತಮ್ಮನ್ನ ಬೇಟೆಯಾಡಲು ಬಂದ ಜೀವಿಗಳಿಂದ ತಪ್ಪಿಸಿಕೊಳ್ತವೆ. ಮತ್ತೆ ಇದೇ ರೀತಿ ನಟನೆ ಮಾಡಿ ಬೇರೆ ಜೀವಿಗಳನ್ನ ಬೇಟೆಯಾಡ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸತ್ತಂತೆ ನಟನೆ ಮಾಡುವ ಕೆಲವು ಅದ್ಭುತವಾದ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅವುಗಳ ಆಕ್ಟಿಂಗ್ ಸ್ಕಿಲ್ಸ್ ನ ನೋಡಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಇದರಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ. ಈಸ್ಟರ್ನ್ ಹಾಗ್ನೋಸ್ ಸ್ನೇಕ್. ಈ ಪ್ರಪಂಚದಲ್ಲಿ ಸರಿಸುಮಾರು 200ಕ್ಕಿಂತ ಹೆಚ್ಚಿನ ಜಾತಿಯ ಹಾವುಗಳಿವೆ. ಆದ್ರೆ ಈ ಈಸ್ಟರ್ನ್ ಹಾಗ್ನೋಸ್ ಎಂಬ ಹಾವು ತುಂಬಾ ವಿಚಿತ್ರವಾದ ಹಾವಾಗಿದೆ. ಯಾಕಂದ್ರೆ ಈ ಹಾವಿನ ನಟನೆ ಈ ಭೂಮಿ ಮೇಲೇನೆ ಅತ್ಯದ್ಭುತವಾದ ನಟನೆಯಾಗಿದೆ. ಈ ಹಾವು ಯಾವುದಾದ್ರೂ ಅಪಾಯವನ್ನ ಗುರುತಿಸಿದ ಕೂಡಲೇ ಸತ್ತಂತೆ ನಟಿಸುತ್ತೆ. ಇದು ಸತ್ತಂತೆ ಎಷ್ಟು ಅದ್ಭುತವಾಗಿ ನಟಿಸುತ್ತೆ ಅನ್ನೋದನ್ನ ನೀವಿಲ್ಲಿ ವಿಡಿಯೋದಲ್ಲಿ ನೋಡಬಹುದು. ಮತ್ತು ಯಾರಾದ್ರೂ ಮನುಷ್ಯರು ಇದನ್ನ ಟಚ್ ಮಾಡಲು ಪ್ರಯತ್ನಿಸಿದಾಗ ಇದು ತನ್ನ ಕುತ್ತಿಗೆಯನ್ನ ಕೆಳಗಡೆ ಮಾಡಿ ಸತ್ತಂತೆ ನಟಿಸುತ್ತೆ. ಆಗ್ಲೂ ಕೂಡ ಇದನ್ನ ಬಿಡದೆ ಹೋದ್ರೆ ತನ್ನ ದುರ್ವಾಸನೆಯನ್ನ ಬಿಡುಗಡೆ ಮಾಡುತ್ತೆ. ಈ ಸಮಯದಲ್ಲಿ ಇದು ತನ್ನ ತಲೆಯನ್ನ ಹಿಂದಕ್ಕೆ ತಿರುಗಿಸಿ ನಾಲಿಗೆಯನ್ನ ಹೊರಗಿಟ್ಟು ಸತ್ತಂತೆ ನಟಿಸುತ್ತೆ. ಇದನ್ನ ನೋಡಿದ ಇತರೆ ಜೀವಿಗಳು ಇದು ನಿಜವಾಗ್ಲೂ ಸತ್ತು ಹೋಗಿದೆ ಅಂತ ಅಂದುಕೊಳ್ತವೆ. ಈ ಜೀವಿಗಳು ಹೋದ ಮೇಲೆ ಇದು ಅಲ್ಲಿಂದ ಎದ್ದು ಹೋಗುತ್ತೆ. ಈ ಹಾವಿನ ವಿಡಿಯೋಸ್ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗಿವೆ. ಅನೇಕ ಜನರು ಈ ಹಾವಿಗೆ ಡ್ರಾಮಾ ಕ್ವೀನ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಇನ್ನು ಕೆಲವರು ಇದಕ್ಕೆ ಆಸ್ಕರ್ ಅವಾರ್ಡ್ ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈ ಹಾವು ಹೆಚ್ಚಾಗಿ ನಾರ್ತ್ ಅಮೆರಿಕಾದಲ್ಲಿ ಕಾಣಿಸುತ್ತೆ. ವರ್ಜಿನಿಯಾ ಓಪಸ್. ಫ್ರೆಂಡ್ಸ್, ಈ ಜೀವಿಯನ್ನ ಸತ್ತಂತೆ ನಟನೆ ಮಾಡುವ ಜೀವಿಗಳಲ್ಲಿ ಸೂಪರ್ ಸ್ಟಾರ್ ಅಂತ ಹೇಳಬಹುದು. ಯಾಕಂದ್ರೆ ಇದು ನಟನೆ ಮಾಡಿದಂತೆ ಬೇರೆ ಯಾವ ಜೀವಿಗಳು ಕೂಡ ನಟನೆ ಮಾಡೋದಿಲ್ಲ. ಇದಕ್ಕೆ ಯಾವುದಾದ್ರೂ ಅಪಾಯ ಬರ್ತಿದೆ ಅಂತ ಗೊತ್ತಾದಾಗ ತಕ್ಷಣವೇ ಸತ್ತಂತೆ ನಟಿಸುತ್ತೆ. ತುಂಬಾ ಜೀವಿಗಳು ಇದನ್ನ ನೋಡಿ ನಿಜವಾಗ್ಲೂ ಇದು ಸತ್ತು ಹೋಗಿದೆಯೇನೋ ಅಂತ ಅಂದುಕೊಳ್ತವೆ. ಮನುಷ್ಯರಿಗೂ ಕೂಡ ಇದು ಬದುಕಿದೆಯಾ ಅಥವಾ ಸತ್ತಿದೆಯಾ ಅನ್ನೋದನ್ನ ಕಂಡು ಹಿಡಿಯಲು ಆಗೋದಿಲ್ಲ. ಕ್ರೂರ ಮೃಗಗಳನ್ನ ನೋಡಿದ ತಕ್ಷಣ ಇದು ತನ್ನ ನಾಲಿಗೆಯನ್ನ ಹೊರಗಡೆ ಹಾಕಿ ಕೆಳಗಡೆ ಬಿದ್ದು ಬಿಡುತ್ತೆ. ಆಗ ಇದನ್ನ ಎಷ್ಟೇ ಕದಲಿಸಿದ್ರೂ ಕೂಡ ಕದಲೋದಿಲ್ಲ. ಹಾಗೇನೆ ಆ ಸಂದರ್ಭದಲ್ಲಿ ಇದು ದುರ್ವಾಸನೆಯನ್ನ ಬಿಡುಗಡೆ ಮಾಡುತ್ತೆ. ಆ ವಾಸನೆಗೆ ಇತರೆ ಜೀವಿಗಳು ಅಲ್ಲಿಂದ ಹೋಗಿ ಬಿಡ್ತವೆ. ಲೀಫ್ ಲಿಟರ್ ಫ್ರಾಗ್. ಫ್ರೆಂಡ್ಸ್, ಒಣಗಿ ಹೋದ ಎಲೆಯಂತೆ ಕಾಣಿಸುವ ಈ ಕಪ್ಪೆ ಕೂಡ ಆಕ್ಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದೆ. ಯಾವುದಾದ್ರೂ ಜೀವಿ ಇದನ್ನ ಬೇಟೆಯಾಡಲು ಬಂದಾಗ ಇದು ತನ್ನ ಕಣ್ಣನ್ನ ಮುಚ್ಚಿಕೊಂಡು ಹಿಂದೆ ತಿರುಗಿ ಮಲ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಇದು ಸತ್ತು ಹೋದಂತೆ ಕಾಣಿಸುತ್ತೆ. ಇದು ಸರಿಸುಮಾರು 2 ನಿಮಿಷಗಳ ಕಾಲ ಉಸಿರಾಡದೇನೆ ಸತ್ತಂತೆ ನಟಿಸುತ್ತೆ. ವಿಜ್ಞಾನಿಗಳು ಕೂಡ ಈ ಕಪ್ಪೆಯ ಪ್ರವರ್ತನೆಯನ್ನ ಕಂಡು ಆಶ್ಚರ್ಯಗೊಂಡಿದ್ದಾರೆ. ಯಾಕಂದ್ರೆ ಬೇರೆ ಯಾವ ಕಪ್ಪೆಗಳು ಕೂಡ ಈ ರೀತಿ ಸತ್ತಂತೆ ನಟಿಸೋದಿಲ್ಲ. ಲಿವಿಂಗ್ ಸ್ಟೋನ್ ಸಿಸಿಡ್ಸ್. ನಾವು ಈಗಿನವರೆಗೂ ನೋಡಿದ ಜೀವಿಗಳು ಇತರೆ ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನಟನೆ ಮಾಡಿದ್ವು. ಆದ್ರೆ ನಾವೀಗ ನೋಡಲಿರುವ ಜೀವಿ ಇತರೆ ಜೀವಿಗಳನ್ನ ಬೇಟೆಯಾಡಲು ನಟನೆ ಮಾಡುತ್ತೆ. ಇದು ಇತರೆ ಜೀವಿಗಳನ್ನ ಬೇಟೆಯಾಡಲು ನೀರಲ್ಲಿ ಸತ್ತಂತೆ ಬಿದ್ದು ಬಿಡುತ್ತೆ. ಬೇರೆ ಮೀನು ಇದರ ಹತ್ರ ಬಂದ ಕೂಡಲೇ ಅದನ್ನ ತಿಂದು ಬಿಡುತ್ತೆ. ಈ ಮೀನು ಚಿಕ್ಕ ಚಿಕ್ಕ ಮೀನುಗಳನ್ನ ಹಾಗೂ ಆಕ್ಟೋಪಸ್ ಗಳನ್ನ ತಿನ್ನುತ್ತೆ. ರ್ಯಾಬಿಟ್ಸ್. ಇತರೆ ಜೀವಿಗಳಿಂದ ತಪ್ಪಿಸಿಕೊಳ್ಳಲು ಮೊಲಗಳು ಕೂಡ ಅದ್ಭುತವಾಗಿ ನಟಿಸ್ತವೆ. ಕಾಡು ಮೊಲ ಮತ್ತು ಸಾಧಾರಣ ಮೊಲ ಎರಡು ಕೂಡ ಸತ್ತಂತೆ ಅದ್ಭುತವಾಗಿ ನಟಿಸ್ತವೆ. ದೊಡ್ಡ ಮೊಲಗಳು ತುಂಬಾ ವೇಗವಾಗಿ ಓಡುತ್ತಾ ಇತರೆ ಜೀವಿಗಳಿಂದ ತಪ್ಪಿಸಿಕೊಳ್ತವೆ. ಆದ್ರೆ ಕೆಲವೊಮ್ಮೆ ಚಿಕ್ಕ ಮೊಲಗಳು ಸಿಕ್ಕಿಕೊಳ್ತವೆ. ಆಗ ಇವು ಸತ್ತಂತೆ ನಟನೆ ಮಾಡ್ತವೆ. ಅಂತ ಸಮಯದಲ್ಲಿ ಇದು ಭೂಮಿ ಮೇಲೆ ಮಲಗಿ ಕದಲದಂತೆ ಇದ್ದು ಬಿಡುತ್ತೆ. ರೆಡ್ ಬ್ಯಾಕ್ ಸ್ಪೈಡರ್. ಈ ಜೇಡರ ಹುಳು ನೋಡೋದಕ್ಕೆ ಬ್ಲಾಕ್ ವಿಡೋ ಸ್ಪೈಡರ್ ನಂತೆ ಕಾಣಿಸುತ್ತೆ. ಇದರಲ್ಲಿರುವ ವಿಷ ಪ್ರಾಣಿಗಳಿಗೊಂದೇ ಅಲ್ಲ, ಮನುಷ್ಯರಿಗೂ ಕೂಡ ಹಾನಿ ಉಂಟು ಮಾಡುತ್ತೆ. ಇದು ಕಚ್ಚಿದ್ರೆ ಪ್ರಾಣನೇ ಹೋಗುತ್ತೆ. ಇದರ ವಿಷ ನೇರವಾಗಿ ನಮ್ಮ ನರಕೋಶದ ಮೇಲೆ ಪ್ರಭಾವ ಬೀರುತ್ತೆ. ಇದು ಚಿಕ್ಕ ಚಿಕ್ಕ ಹುಳುಗಳನ್ನ, ರೆಪ್ಟೈಲ್ಸ್ ನ, ಮ್ಯಾಮಲ್ಸ್ ನ ತಿನ್ನುತ್ತೆ. ಇದಕ್ಕೆ ಯಾವುದಾದ್ರೂ ಅಪಾಯ ಉಂಟಾಗುತ್ತೆ ಅಂತ ಮುನ್ಸೂಚನೆ ಬಂದ ಕೂಡಲೇ ಇದು ತನ್ನ ಕಾಲುಗಳನ್ನ ಮಡಿಚಿಕೊಂಡು ಒಂದು ಬಾಲ್ ನಂತೆ ಬದಲಾಗಿ ಸತ್ತಂತೆ ನಟನೆ ಮಾಡುತ್ತೆ. ಇದನ್ನ ನೋಡಿದ ಇತರೆ ಜೀವಿಗಳು ಇದು ನಿಜವಾಗ್ಲೂ ಸತ್ತು ಹೋಗಿದೆ ಅಂತ ಅಂದುಕೊಳ್ತವೆ. ಡಕ್. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಸುಂದರವಾಗಿ ಕಾಣಿಸುವ ಬಾತುಕೋಳಿಗಳು ಕೂಡ ನಟನೆ ಮಾಡ್ತವೆ. ಹೌದು, ಮಲಾರ್ಡ್ ಡಕ್ಸ್ ಎಂಬ ಜಾತಿಯ ಬಾತುಕೋಳಿಗಳು ಇತರೆ ಜೀವಿಗಳು ತಮ್ಮನ್ನ ಬೇಟೆಯಾಡಲು ಬಂದಾಗ ಸತ್ತಂತೆ ನಟನೆ ಮಾಡ್ತವೆ. ಇವುಗಳನ್ನ ಹೆಚ್ಚಾಗಿ ರೆಡ್ ಫಾಕ್ಸ್ ಗಳು ಬೇಟೆಯಾಡ್ತವೆ. ಇದಕ್ಕಾಗಿ ನರಿಗಳು ಈ ಬಾತುಕೋಳಿಗಳ ಹಿಂದೆ ಬಿದ್ದಾಗ ತಕ್ಷಣವೇ ಬಾತುಕೋಳಿಗಳು ಸತ್ತಂತೆ ನಟನೆ ಮಾಡ್ತವೆ. ಒಂದು ರಿಪೋರ್ಟ್ ಪ್ರಕಾರ ನರಿಗಳು ಬಾತುಕೋಳಿಗಳ ಹತ್ರ ಹೋದಾಗ 50 ಬಾತುಕೋಳಿಗಳಲ್ಲಿ 30 ಬಾತುಕೋಳಿಗಳು ನಟನೆ ಮಾಡ್ತವೆ. ಇದು
ಸತ್ತಂತೆ ನಟನೆ ಮಾಡೋದ್ರಿಂದ ಇದು ಸತ್ತು ಹೋಗಿದೆ ಅಂತ ನರಿಗಳು ಅಂದ್ಕೊಂಡು ಶಾಂತವಾಗಿ ನಿಧಾನವಾಗಿ ತಿನ್ನೋಣ ಅಂತ ನಿಂತುಕೊಳ್ತವೆ. ಆಗ ಅದೇ ಸಂದರ್ಭದಲ್ಲಿ ಇವುಗಳಿಗೆ ಓಡಿ ಹೋಗಲು ಚಾನ್ಸ್ ಸಿಗುತ್ತೆ. ಆದ್ರೆ ಬಾತುಕೋಳಿಗಳು ಈ ರೀತಿಯಾಗಿ ಓಡಿ ಹೋಗ್ತಿವೆ ಅಂತ ನರಿಗಳಿಗೆ ಈಗ ಗೊತ್ತಾಗಿ ಬಿಟ್ಟಿದೆ. ಇದಕ್ಕಾಗಿ ಇವು ಬಾತುಕೋಳಿಗಳನ್ನ ಹಿಡಿದುಕೊಂಡ ಕೂಡಲೇ ಕೊಂದು ತಿನ್ನುತ್ತಿವೆ. ಆಂಟ್ ಲಯನ್ ಫ್ರೆಂಡ್ಸ್, ಇದೊಂದು ಅಪಾಯಕರವಾದ ಇನ್ಸೆಕ್ಟ್ ನ ಲಾರ್ವಾ ಆಗಿದೆ. ಈ ಆಂಟ್ ಲಯನ್ ನ ನಿಮ್ಮಲ್ಲಿ ಕೆಲವರು ನೋಡಿರಬಹುದು. ಇದು ತುಂಬಾ ಸಮಯದವರೆಗೂ ಸತ್ತಂತೆ ನಟನೆ ಮಾಡಬಲ್ಲದು. ಒಂದು ರಿಸರ್ಚ್ ಪ್ರಕಾರ ಇದು 61 ನಿಮಿಷಗಳ ಕಾಲ ಸತ್ತಂತೆ ನಟಿಸಬಲ್ಲದು. ಇದು ಹೆಚ್ಚಾಗಿ ಇರುವೆಗಳನ್ನ, ಚಿಕ್ಕ ಚಿಕ್ಕ ಹುಳುಗಳನ್ನ ಬೇಟೆಯಾಡುತ್ತೆ. ಅವುಗಳನ್ನ ಬೇಟೆಯಾಡಲು ಒಂದು ಚಿಕ್ಕ ಗುಂಡಿಯನ್ನ ತೋಡಿ ಅದರಲ್ಲಿ ಅಡಗಿ ಕೂತುಕೊಳ್ಳುತ್ತೆ. ಈ ಗುಂಡಿಯಲ್ಲಿ ಇರುವೆಗಳು ಅಥವಾ ಹುಳುಗಳು ಬಿದ್ದ ಕೂಡಲೇ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಒಳಗಡೆ ಎಳೆದುಕೊಂಡು ತಿನ್ನುತ್ತೆ. ಬಾಲ್ಯದಲ್ಲಿ ನಾನು ಕೂಡ ಇವುಗಳ ಗುಂಡಿಗಳಲ್ಲಿ ಇರುವೆಗಳನ್ನ ಹಾಕಿ ಆಟವಾಡ್ತಿದ್ದೆ. ಆದ್ರೆ ಇವೀಗ ಹೆಚ್ಚಾಗಿ ಕಾಣಿಸ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಇವುಗಳನ್ನ ನೋಡಿದ್ದೀರಾ, ಇವುಗಳೊಂದಿಗೆ ಆಟವಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.